ಕುಮಾರಸ್ವಾಮಿ ಅವರ ಇವತ್ತಿನ ಹೋರಾಟದ ಉದ್ದೇಶ ಏನಾಗಿತ್ತು ಮತ್ತು ಯಾವ ಕಾರಣಕ್ಕಾಗಿ? ಇಂದಿನ ಹೋರಾಟ ರಾಜ್ಯದ ಜನತೆಗೆ ಕಾಂಗ್ರೆಸ್ನ ಸರ್ಕಾರ ಏನೊಂದು ಗ್ಯಾರಂಟಿ ಯೋಜನೆಗಳ ಬಗ್ಗೆ ಕಳೆದ ಚುನಾವಣಾ ಪೂರ್ವದಲ್ಲಿ ಮಾತನ್ನ ಕೊಟ್ಟಿದ್ರು 2 ವರ್ಷದ ಹಿಂದೆ. ಆದರೆ ಆ ಗ್ಯಾರಂಟಿ ಯೋಜನೆಗಳು ಪ್ರತಿ ತಿಂಗಳು ಸಮರ್ಪಕವಾಗಿ ಹೆಣ್ಣು ಮಕ್ಕಳ ಖಾತೆಗಳಿಗೆ ಜಮಾ ಆಗ್ತಾ ಇದೆಯಾ, ಯುವ ನಿಧಿಯಲ್ಲಿ ಯುವಕರಿಗೆ ನಿಜವಾಗ್ಲೂ ಕೂಡ ಅನುಕೂಲ ಆಗ್ತಾ ಇದೆಯಾ, ಗೃಹ ಜ್ಯೋತಿನಲ್ಲಿ ಏನಾಗಿದೆ, ಇವೆಲ್ಲವೂ ಕೂಡ ನಮ್ಮ ಕಣ್ಣು ಮುಂದೆ ತೆರೆದ ಪುಸ್ತಕದ ರೀತಿ ಕಾಣ್ತಾ ಇದೆ. ಖಜಾನೆಯಲ್ಲಿ ದುಡ್ಡಿಲ್ಲ ಅಂತ ನಿಮಗೆ ಸ್ಪಷ್ಟ ಆಗಿದೆ. ಖಜಾನೆಯಲ್ಲಿ ದುಡ್ಡಿದೆಯಾ ದುಡ್ಡಿಲ್ವಾ ಅಂತಕ್ಕಂಥದ್ದು ರಾಜ್ಯ ಸರ್ಕಾರನೇ ಉತ್ತರ ಕೊಡಬೇಕಾಗ್ತದೆ. ನಮಗೆ ಗೊತ್ತಿಲ್ಲ. ಕಮಿಟ್ಮೆಂಟ್ ಮಾಡಿದ್ದಾರೆ, ಬಹುಶಃ ಕಮಿಟ್ಮೆಂಟ್ ಕೊಟ್ಟಿದ್ದಾರೆ ಅವ್ರ ಪ್ರಣಾಳಿಕೆಯಲ್ಲಿ, ಅಂದ್ರೆ ಎಲ್ಲ ಲೆಕ್ಕಾಚಾರ ಮಾಡಿ ಕೊಟ್ಟಿದ್ದಾರೆ ಅಂತಕ್ಕಂಥದ್ದು ನಾವು ಭಾವಿಸಿದೀವಿ. ಬೆಳವಣಿಗೆ ನೋಡಿದ್ರೆ ನಿಮ್ಗೆ ಏನ್ ಅನ್ಸುತ್ತೆ? ಹಿಮಾಚಲ್ ಪ್ರದೇಶದಲ್ಲಿ ನಿನ್ನೆ ನೋಡ್ತಾ ಇದ್ದೆ ಪತ್ರಿಕೆಯಲ್ಲಿ, ಕಾಂಗ್ರೆಸ್ ಸರ್ಕಾರ ದಿವಾಳಿ ಎತ್ತೋಗಿದೆ ಗ್ಯಾರಂಟಿ ಕೊಡಕ್ ಹೋಗಿ. ಅದೇ ರೀತಿ ಇಲ್ಲೂ ಅದೇ ಪರಿಸ್ಥಿತಿ ಕರ್ನಾಟಕ ರಾಜ್ಯದಲ್ಲಿ ಎದುರಿಸ್ತಾ ಇದೀವಿ. ಇದಕ್ಕೆ ಉತ್ತರ ಕೊಡಬೇಕಾಗಿರೋದು ಕಾಂಗ್ರೆಸ್ ಸರ್ಕಾರ, ನೇರವಾಗಿ ರಾಜ್ಯದ ಮುಖ್ಯಮಂತ್ರಿಗಳು. ನಿಮ್ಮ ಪ್ರತಿಭಟನೆ ಸಂದೇಶ ಮುಖ್ಯಮಂತ್ರಿಗಳಿಗೆ ತಲುಪುತ್ತಾ? ಈ ಒಂದು ಪ್ರತಿಭಟನೆ ಪ್ರಾರಂಭಿಕ ಹಂತದ ಪ್ರತಿಭಟನೆ. ಇದು ಪ್ರತಿ ಜಿಲ್ಲಾ ಕೇಂದ್ರದಲ್ಲಿ, ತಾಲೂಕು ಕೇಂದ್ರದಲ್ಲಿ, ಇಡೀ ರಾಜ್ಯದ ಉದ್ದಗಲಕ್ಕೂ JDS ಮುಂದುವರಿಸುತ್ತೆ. ಯಾವ ಗ್ಯಾರಂಟಿ ಸ್ಕೀಮ್ಸ್ಗಳ ಬಗ್ಗೆ ಇವತ್ತು ಮಾತನಾಡಿದ್ದಾರೆ ಇದು ಜನಗಳಿಗೆ ತಲುಪತಕ್ಕಂಥದ್ದಾಗಬೇಕು. ಅಷ್ಟೇ ನಾವು ಮಾತನಾಡ್ತಾ ಇರೋದು, ಬಿಟ್ರೆ ಬೇರೆ ಇನ್ನೇನಿಲ್ಲ. ಗ್ಯಾರಂಟಿ ಮೂಲಕ ಜನರಿಗೆ ಮಂಗಪೂಜೆ ಏರಿಸ್ತಾ ಕಾಂಗ್ರೆಸ್ಸೇ ಉತ್ತರ ಕೊಡಬೇಕು. ಯಾಕಂದ್ರೆ ಪಾಪ ದೊಡ್ಡದಾಗೆ ಅವ್ರ ಎಕ್ಸ್ ಖಾತೆನಲ್ಲಿ ಹೇಳ್ಕೊಂಡಿದ್ರು, ಏನು ಹೆಣ್ಣು ಮಕ್ಕಳುಗಳು 2,000 ರೂಪಾಯಿ ಕೂಡಿಟ್ಕೊಂಡು ಚೀಟಿ ಹಾಕ್ತಾ ಇದ್ದಾರೆ, ಮನೆಗೆ ಬೇಕಾದಂಥ ವಸ್ತುಗಳು ಖರೀದಿ ಮಾಡ್ತಾ ಇದ್ದಾರೆ ಅಂತಕ್ಕಂಥದನ್ನ ಬಹಳ ಘಂಟಾಘೋಷವಾಗಿ ಅವ್ರ ಎಕ್ಸ್ ಖಾತೆಗಳಲ್ಲಿ ಏನು ಹೇಳ್ಕೊಂಡಿದ್ರು ಟ್ವಿಟರ್ ಅಕೌಂಟಲ್ಲಿ. ಈಗ ನಾಡಿನ ಹೆಣ್ಮಕ್ಳು ಪಾಪ ಕೇಳ್ತಾ ಇದ್ದಾರೆ, ಅವ್ರಿಗೆ ಚೀಟಿ ಹಾಕೋದು ಪಾಪ ಸರ್ಕಾರ ಕೊಡ್ತಕ್ಕಂಥ 2,000 ರೂಪಾಯಿ ದುಡ್ಡಲ್ಲಂತ. ದಯಮಾಡಿ ನಮ್ಮ ಹೆಣ್ಮಕ್ಳಿಗೆ ರಕ್ಷಣೆ. ಲಾಸ್ಟ್ ಕ್ವಶನ್ ನಿಖಿಲ್ ಕುಮಾರ್ ಅವರು, ಈ ಪ್ರತಿಭಟನೆ ಇದು ಸರ್ಕಾರದ ವಿರುದ್ಧ ಅಷ್ಟೇ ಅಲ್ಲದೆ ನಿಖಿಲ್ ಅವರ ಅಸ್ತಿತ್ವ ಮತ್ತು JDS ನ ಅಸ್ತಿತ್ವವಾಗಿ ನೋಡಿ, ಹೋರಾಟ ಅಂತಕ್ಕಂಥದ್ದು ಈ ಪಕ್ಷ ಹುಟ್ಟಿರ್ತಕ್ಕಂಥದ್ದೇ ಹೋರಾಟದ ಹಿನ್ನೆಲೆ. ಅದರಲ್ಲೂ ಸನ್ಮಾನ್ಯ ದೇವೇಗೌಡರು ಸಾಹೇಬರು ಹೋರಾಟ ಅಂತಾದಾಗ 10 ಜನ ಬರಲಿ, 5 ಜನ ಬರಲಿ, 2 ಬರಲಿ, ಅವರು ವಿಷಯಾಧಾರಿತವಾದಂಥ ಹೋರಾಟಗಳನ್ನ ಕೈಗೆತ್ಕೊಂಡೆ ಈ ಪಕ್ಷ ಕಟ್ಟಿದ್ದಾರೆ. ಅವರ ಮಾರ್ಗದರ್ಶನದ ಅಡಿ ಮತ್ತೊಮ್ಮೆ ಜನತಾದಳ ಪಕ್ಷ ಬೀದಿಗಿಳಿದು ಈ ರಾಜ್ಯ ಸರ್ಕಾರವ ಏನಿವತ್ತು ದುರಾಡಳಿತ ಇದೆ ಜನಗಳ ಕಣ್ತರಿಸ್ತಕ್ಕಂಥ ಕೆಲಸ ಮಾಡ್ತಾ ಇದೆ. ಏನ್ ಹೇಳಬಯಸ್ತಾರೆ ನಿಖಿಲ್? ಅಂತಿಮವಾಗಿ ರಾಜ್ಯ ಸರ್ಕಾರ ಉತ್ತರ ಕೊಡಬೇಕು, ಅಲ್ಲಿವರೆಗೂ ನಾವು ಹೋರಾಟ ಮಾಡ್ತೇವೆ. ಇದು ನಿಖಿಲ್ ಅವರ ಮಾತು. ಕ್ಯಾಮರಾ ಪರ್ಸನ್ ಸದಾನಂದ ಜೊತೆಗೆ ಶ್ರೀಪಾದ್ ಪಾಟೀಲ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ನಿಖಿಲ್ ಕುಮಾರಸ್ವಾಮಿ ಅವರ ಇವತ್ತಿನ ಹೋರಾಟದ ಉದ್ದೇಶ ಏನಾಗಿತ್ತು ಮತ್ತು ಯಾವ ಕಾರಣಕ್ಕಾಗಿ? ಇಂದಿನ ಹೋರಾಟ ರಾಜ್ಯದ ಜನತೆಗೆ ಕಾಂಗ್ರೆಸ್ನ ಸರ್ಕಾರ ಏನೊಂದು ಗ್ಯಾರಂಟಿ ಯೋಜನೆಗಳ ಬಗ್ಗೆ ಕಳೆದ ಚುನಾವಣಾ ಪೂರ್ವದಲ್ಲಿ ಮಾತನ್ನ ಕೊಟ್ಟಿದ್ರು 2 ವರ್ಷದ ಹಿಂದೆ. ಆದರೆ ಆ ಗ್ಯಾರಂಟಿ ಯೋಜನೆಗಳು ಪ್ರತಿ ತಿಂಗಳು ಸಮರ್ಪಕವಾಗಿ ಹೆಣ್ಣು ಮಕ್ಕಳ ಖಾತೆಗಳಿಗೆ ಜಮಾ ಆಗ್ತಾ ಇದೆಯಾ, ಯುವ ನಿಧಿಯಲ್ಲಿ ಯುವಕರಿಗೆ ನಿಜವಾಗ್ಲೂ ಕೂಡ ಅನುಕೂಲ ಆಗ್ತಾ ಇದೆಯಾ, ಗೃಹ ಜ್ಯೋತಿನಲ್ಲಿ ಏನಾಗಿದೆ, ಇವೆಲ್ಲವೂ ಕೂಡ ನಮ್ಮ ಕಣ್ಣು ಮುಂದೆ ತೆರೆದ ಪುಸ್ತಕದ ರೀತಿ ಕಾಣ್ತಾ ಇದೆ. ಖಜಾನೆಯಲ್ಲಿ ದುಡ್ಡಿಲ್ಲ ಅಂತ ನಿಮಗೆ ಸ್ಪಷ್ಟ ಆಗಿದೆ. ಖಜಾನೆಯಲ್ಲಿ ದುಡ್ಡಿದೆಯಾ ದುಡ್ಡಿಲ್ವಾ ಅಂತಕ್ಕಂಥದ್ದು ರಾಜ್ಯ ಸರ್ಕಾರನೇ ಉತ್ತರ ಕೊಡಬೇಕಾಗ್ತದೆ. ನಮಗೆ ಗೊತ್ತಿಲ್ಲ. ಕಮಿಟ್ಮೆಂಟ್ ಮಾಡಿದ್ದಾರೆ, ಬಹುಶಃ ಕಮಿಟ್ಮೆಂಟ್ ಕೊಟ್ಟಿದ್ದಾರೆ ಅವ್ರ ಪ್ರಣಾಳಿಕೆಯಲ್ಲಿ, ಅಂದ್ರೆ ಎಲ್ಲ ಲೆಕ್ಕಾಚಾರ ಮಾಡಿ ಕೊಟ್ಟಿದ್ದಾರೆ ಅಂತಕ್ಕಂಥದ್ದು ನಾವು ಭಾವಿಸಿದೀವಿ. ಬೆಳವಣಿಗೆ ನೋಡಿದ್ರೆ ನಿಮ್ಗೆ ಏನ್ ಅನ್ಸುತ್ತೆ? ಹಿಮಾಚಲ್ ಪ್ರದೇಶದಲ್ಲಿ ನಿನ್ನೆ ನೋಡ್ತಾ ಇದ್ದೆ ಪತ್ರಿಕೆಯಲ್ಲಿ, ಕಾಂಗ್ರೆಸ್ ಸರ್ಕಾರ ದಿವಾಳಿ ಎತ್ತೋಗಿದೆ ಗ್ಯಾರಂಟಿ ಕೊಡಕ್ ಹೋಗಿ. ಅದೇ ರೀತಿ ಇಲ್ಲೂ ಅದೇ ಪರಿಸ್ಥಿತಿ ಕರ್ನಾಟಕ ರಾಜ್ಯದಲ್ಲಿ ಎದುರಿಸ್ತಾ ಇದೀವಿ. ಇದಕ್ಕೆ ಉತ್ತರ ಕೊಡಬೇಕಾಗಿರೋದು ಕಾಂಗ್ರೆಸ್ ಸರ್ಕಾರ, ನೇರವಾಗಿ ರಾಜ್ಯದ ಮುಖ್ಯಮಂತ್ರಿಗಳು. ನಿಮ್ಮ ಪ್ರತಿಭಟನೆ ಸಂದೇಶ ಮುಖ್ಯಮಂತ್ರಿಗಳಿಗೆ ತಲುಪುತ್ತಾ? ಈ ಒಂದು ಪ್ರತಿಭಟನೆ ಪ್ರಾರಂಭಿಕ ಹಂತದ ಪ್ರತಿಭಟನೆ. ಇದು ಪ್ರತಿ ಜಿಲ್ಲಾ ಕೇಂದ್ರದಲ್ಲಿ, ತಾಲೂಕು ಕೇಂದ್ರದಲ್ಲಿ, ಇಡೀ ರಾಜ್ಯದ ಉದ್ದಗಲಕ್ಕೂ JDS ಮುಂದುವರಿಸುತ್ತೆ. ಯಾವ ಗ್ಯಾರಂಟಿ ಸ್ಕೀಮ್ಸ್ಗಳ ಬಗ್ಗೆ ಇವತ್ತು ಮಾತನಾಡಿದ್ದಾರೆ ಇದು ಜನಗಳಿಗೆ ತಲುಪತಕ್ಕಂಥದ್ದಾಗಬೇಕು. ಅಷ್ಟೇ ನಾವು ಮಾತನಾಡ್ತಾ ಇರೋದು, ಬಿಟ್ರೆ ಬೇರೆ ಇನ್ನೇನಿಲ್ಲ. ಗ್ಯಾರಂಟಿ ಮೂಲಕ ಜನರಿಗೆ ಮಂಗಪೂಜೆ ಏರಿಸ್ತಾ ಕಾಂಗ್ರೆಸ್ಸೇ ಉತ್ತರ ಕೊಡಬೇಕು. ಯಾಕಂದ್ರೆ ಪಾಪ ದೊಡ್ಡದಾಗೆ ಅವ್ರ ಎಕ್ಸ್ ಖಾತೆನಲ್ಲಿ ಹೇಳ್ಕೊಂಡಿದ್ರು, ಏನು ಹೆಣ್ಣು ಮಕ್ಕಳುಗಳು 2,000 ರೂಪಾಯಿ ಕೂಡಿಟ್ಕೊಂಡು ಚೀಟಿ ಹಾಕ್ತಾ ಇದ್ದಾರೆ, ಮನೆಗೆ ಬೇಕಾದಂಥ ವಸ್ತುಗಳು ಖರೀದಿ ಮಾಡ್ತಾ ಇದ್ದಾರೆ ಅಂತಕ್ಕಂಥದನ್ನ ಬಹಳ ಘಂಟಾಘೋಷವಾಗಿ ಅವ್ರ ಎಕ್ಸ್ ಖಾತೆಗಳಲ್ಲಿ ಏನು ಹೇಳ್ಕೊಂಡಿದ್ರು ಟ್ವಿಟರ್ ಅಕೌಂಟಲ್ಲಿ. ಈಗ ನಾಡಿನ ಹೆಣ್ಮಕ್ಳು ಪಾಪ ಕೇಳ್ತಾ ಇದ್ದಾರೆ, ಅವ್ರಿಗೆ ಚೀಟಿ ಹಾಕೋದು ಪಾಪ ಸರ್ಕಾರ ಕೊಡ್ತಕ್ಕಂಥ 2,000 ರೂಪಾಯಿ ದುಡ್ಡಲ್ಲಂತ. ದಯಮಾಡಿ ನಮ್ಮ ಹೆಣ್ಮಕ್ಳಿಗೆ ರಕ್ಷಣೆ. ಲಾಸ್ಟ್ ಕ್ವಶನ್ ನಿಖಿಲ್ ಕುಮಾರ್ ಅವರು, ಈ ಪ್ರತಿಭಟನೆ ಇದು ಸರ್ಕಾರದ ವಿರುದ್ಧ ಅಷ್ಟೇ ಅಲ್ಲದೆ ನಿಖಿಲ್ ಅವರ ಅಸ್ತಿತ್ವ ಮತ್ತು JDS ನ ಅಸ್ತಿತ್ವವಾಗಿ ನೋಡಿ, ಹೋರಾಟ ಅಂತಕ್ಕಂಥದ್ದು
ಈ ಪಕ್ಷ ಹುಟ್ಟಿರ್ತಕ್ಕಂಥದ್ದೇ ಹೋರಾಟದ ಹಿನ್ನೆಲೆ. ಅದರಲ್ಲೂ ಸನ್ಮಾನ್ಯ ದೇವೇಗೌಡರು ಸಾಹೇಬರು ಹೋರಾಟ ಅಂತಾದಾಗ 10 ಜನ ಬರಲಿ 5 ಜನ ಬರಲಿ 2 ಬರಲಿ ಅವರು ವಿಷಯಾಧಾರಿತವಾದಂಥ ಹೋರಾಟಗಳನ್ನ ಕೈಗೆತ್ಕೊಂಡೆ ಈ ಪಕ್ಷ ಕಟ್ಟಿದ್ದಾರೆ. ಅವರ ಮಾರ್ಗದರ್ಶನದ ಅಡಿ ಮತ್ತೊಮ್ಮೆ ಜನತಾದಳ ಪಕ್ಷ ಬೀದಿಗಿಳಿದು ಈ ರಾಜ್ಯ ಸರ್ಕಾರವ ಏನಿವತ್ತು ದುರಾಡಳಿತ ಇದೆ ಜನಗಳ ಕಣ್ತರಿಸ್ತಕ್ಕಂಥ ಕೆಲಸ ಮಾಡ್ತಾ ಇದೆ. ಕೊನೆಗೆ ಏನ್ ಹೇಳ ಬಯಸ್ತಾರೆ ನಿಖಿಲ್? ಅಂತಿಮವಾಗಿ ಇವತ್ತು ರಾಜ್ಯ ಸರ್ಕಾರ ಉತ್ತರ ಕೊಡ್ಬೇಕು, ಅಲ್ಲಿವರೆಗೂ ನಾವು ಹೋರಾಟ ಮಾಡ್ತೇವೆ. ಇದು ನಿಖಿಲ್ ಅವರ ಮಾತು. ಕ್ಯಾಮರಾ ಪರ್ಸನ್ ಸದಾನಂದ ಜೊತೆಗೆ ಶ್ರೀಪಾದ್ ಪಾಟೀಲ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ನಿಖಿಲ್ ಕುಮಾರಸ್ವಾಮಿ ಇವತ್ತಿನ ಹೋರಾಟದ ಉದ್ದೇಶ ಏನಾಗಿತ್ತು ಮತ್ತು ಯಾವ ಕಾರಣಕ್ಕಾಗಿ? ಇಂದಿನ ಹೋರಾಟ ರಾಜ್ಯದ ಜನತೆಗೆ ಕಾಂಗ್ರೆಸ್ನ ಸರ್ಕಾರ ಏನೊಂದು ಗ್ಯಾರಂಟಿ ಯೋಜನೆಗಳ ಬಗ್ಗೆ ಕಳೆದ ಚುನಾವಣಾ ಪೂರ್ವದಲ್ಲಿ ಮಾತನ್ನ ಕೊಟ್ಟಿದ್ರು 2 ವರ್ಷದ ಹಿಂದೆ. ಆದರೆ ಆ ಗ್ಯಾರಂಟಿ ಯೋಜನೆಗಳು ಪ್ರತಿ ತಿಂಗಳು ಸಮರ್ಪಕವಾಗಿ ಹೆಣ್ಣು ಮಕ್ಕಳ ಖಾತೆಗಳಿಗೆ ಜಮಾ ಆಗ್ತಾ ಇದೆಯಾ, ಯುವ ನಿಧಿಯಲ್ಲಿ ಯುವಕರಿಗೆ ನಿಜವಾಗ್ಲೂ ಕೂಡ ಅನುಕೂಲ ಆಗ್ತಾ ಇದೆಯಾ, ಗೃಹ ಜ್ಯೋತಿನಲ್ಲಿ ಏನಾಗಿದೆ, ಇವೆಲ್ಲವೂ ಕೂಡ ನಮ್ಮ ಕಣ್ಣು ಮುಂದೆ ತೆರೆದ ಪುಸ್ತಕದ ರೀತಿ ಕಾಣ್ತಾ ಇದೆ. ಖಜಾನೆಯಲ್ಲಿ ದುಡ್ಡಿಲ್ಲ ಅಂತ ನಿಮಗೆ ಸ್ಪಷ್ಟ ಆಗಿದೆ. ಖಜಾನೆಯಲ್ಲಿ ದುಡ್ಡಿದೆಯಾ ದುಡ್ಡಿಲ್ವಾ ಅಂತಕ್ಕಂಥದ್ದು ರಾಜ್ಯ ಸರ್ಕಾರನೇ ಉತ್ತರ ಕೊಡಬೇಕಾಗ್ತದೆ. ನಮಗೆ ಗೊತ್ತಿಲ್ಲ. ಕಮಿಟ್ಮೆಂಟ್ ಮಾಡಿದ್ದಾರೆ, ಬಹುಶಃ ಕಮಿಟ್ಮೆಂಟ್ ಕೊಟ್ಟಿದ್ದಾರೆ ಅವ್ರ ಪ್ರಣಾಳಿಕೆಯಲ್ಲಿ, ಅಂದ್ರೆ ಎಲ್ಲ ಲೆಕ್ಕಾಚಾರ ಮಾಡಿ ಕೊಟ್ಟಿದ್ದಾರೆ ಅಂತಕ್ಕಂಥದ್ದು ನಾವು ಭಾವಿಸಿದೀವಿ. ಬೆಳವಣಿಗೆ ನೋಡಿದ್ರೆ ನಿಮ್ಗೆ ಏನ್ ಅನ್ಸುತ್ತೆ? ಹಿಮಾಚಲ್ ಪ್ರದೇಶದಲ್ಲಿ ನಿನ್ನೆ ನೋಡ್ತಾ ಇದ್ದೆ ಪತ್ರಿಕೆಯಲ್ಲಿ, ಕಾಂಗ್ರೆಸ್ನ ಸರ್ಕಾರ ದಿವಾಳಿ ಎದ್ದೋಗಿದೆ ಗ್ಯಾರಂಟಿ ಕೊಡಕ್ ಹೋಗಿ. ಅದೇ ರೀತಿ ಇಲ್ಲೂ ಅದೇ ಪರಿಸ್ಥಿತಿ ಕರ್ನಾಟಕ ರಾಜ್ಯದಲ್ಲಿ ಎದುರಿಸ್ತಾ ಇದೀವಿ. ಇದಕ್ಕೆ ಉತ್ತರ ಕೊಡಬೇಕಾಗಿರೋದು ಕಾಂಗ್ರೆಸ್ನ ಸರ್ಕಾರ, ನೇರವಾಗಿ ರಾಜ್ಯದ ಮುಖ್ಯಮಂತ್ರಿಗಳು. ನಿಮ್ಮ ಪ್ರತಿಭಟನೆ ಸಂದೇಶ ಮುಖ್ಯಮಂತ್ರಿಗಳಿಗೆ ತಲುಪುತ್ತಾ? ಈ ಒಂದು ಪ್ರತಿಭಟನೆ ಪ್ರಾರಂಭಿಕ ಹಂತದ ಪ್ರತಿಭಟನೆ. ಇದು ಪ್ರತಿ ಜಿಲ್ಲಾ ಕೇಂದ್ರದಲ್ಲಿ, ತಾಲೂಕು ಕೇಂದ್ರದಲ್ಲಿ, ಇಡೀ ರಾಜ್ಯದ ಉದ್ದಗಲಕ್ಕೂ JDS ಮುಂದುವರಿಸುತ್ತೆ. ಯಾವ ಗ್ಯಾರಂಟಿ ಸ್ಕೀಮ್ಸ್ಗಳ ಬಗ್ಗೆ ಇವತ್ತು ಮಾತನಾಡಿದ್ದಾರೆ ಇದು ಜನಗಳಿಗೆ ತಲುಪ್ತಕ್ಕಂಥದ್ದಾಗಬೇಕು. ಅಷ್ಟೇ ನಾವು ಮಾತನಾಡ್ತಾ ಇರೋದು, ಬಿಟ್ರೆ ಬೇರೆ ಇನ್ನೇನಿಲ್ಲ. ಗ್ಯಾರಂಟಿ ಮೂಲಕ ಜನರಿಗೆ ಮಂಗಪೂಜೆ ಏರಿಸ್ತಾ ಕಾಂಗ್ರೆಸ್? ಕಾಂಗ್ರೆಸ್ಸೇ ಉತ್ತರ ಕೊಡಬೇಕು. ಯಾಕಂದ್ರೆ ಪಾಪ ದೊಡ್ಡದಾಗೆ ಅವ್ರ ಎಕ್ಸ್ ಖಾತೆನಲ್ಲಿ ಹೇಳ್ಕೊಂಡಿದ್ರು, ಏನು ಹೆಣ್ಣು ಮಕ್ಕಳುಗಳು 2,000 ರೂಪಾಯಿ ಕೂಡಿಟ್ಕೊಂಡು ಚೀಟಿ ಹಾಕ್ತಾ ಇದ್ದಾರೆ, ಮನೆಗೆ ಬೇಕಾದಂಥ ವಸ್ತುಗಳು ಖರೀದಿ ಮಾಡ್ತಾ ಇದ್ದಾರೆ ಅಂತಕ್ಕಂಥದನ್ನ ಬಹಳ ಗಂಟಾಘೋಷವಾಗಿ ಅವ್ರ ಎಕ್ಸ್ ಖಾತೆಗಳಲ್ಲಿ ಏನು ಹೇಳ್ಕೊಂಡಿದ್ರು ಟ್ವಿಟರ್ ಅಕೌಂಟಲ್ಲಿ. ಈಗ ನಾಡಿನ ಹೆಣ್ಮಕ್ಳು ಪಾಪ ಕೇಳ್ತಾ ಇದ್ದಾರೆ, ಅವ್ರಿಗೆ ಚೀಟಿ ಹಾಕೋದು ಪಾಪ ಸರ್ಕಾರ ಕೊಡ್ತಕ್ಕಂಥ 2,000 ರೂಪಾಯಿ ದುಡ್ಡಲ್ಲಂತೆ. ದಯಮಾಡಿ ನಮ್ಮ ಹೆಣ್ಮಕ್ಳಿಗೆ ರಕ್ಷಣೆ. ಲಾಸ್ಟ್ ಕ್ವಶನ್ ನಿಖಿಲ್ ಕುಮಾರ್ ಅವರು, ಈ ಪ್ರತಿಭಟನೆ ಇದು ಸರ್ಕಾರದ ವಿರುದ್ಧ ಅಷ್ಟೇ ಅಲ್ಲದೆ ನಿಖಿಲ್ ಅವರ ಅಸ್ತಿತ್ವ ಮತ್ತು JDS ನ ಅಸ್ತಿತ್ವವಾಗಿ ನೋಡಿ, ಹೋರಾಟ ಅಂತಕ್ಕಂಥದ್ದು ಈ ಪಕ್ಷ ಹುಟ್ಟಿರ್ತಕ್ಕಂಥದ್ದೇ ಹೋರಾಟದ ಹಿನ್ನೆಲೆ. ಅದರಲ್ಲೂ ಸನ್ಮಾನ್ಯ ದೇವೇಗೌಡರು ಸಾಹೇಬರು ಹೋರಾಟ ಅಂತಾದಾಗ 10 ಜನ ಬರಲಿ 5 ಜನ ಬರಲಿ 2 ಬರಲಿ ಅವರು ವಿಷಯಾಧಾರಿತವಾದಂಥ ಹೋರಾಟಗಳನ್ನ ಕೈಗೆತ್ಕೊಂಡೆ ಈ ಪಕ್ಷ ಕಟ್ಟಿದ್ದಾರೆ. ಅವರ ಮಾರ್ಗದರ್ಶನದ ಅಡಿ ಮತ್ತೊಮ್ಮೆ ಜನತಾದಳ ಪಕ್ಷ ಬೀದಿಗಿಳಿದು ಈ ರಾಜ್ಯ ಸರ್ಕಾರವ ಏನಿವತ್ತು ದುರಾಡಳಿತ ಇದೆ ಜನಗಳ ಕಣ್ತರಿಸ್ತಕ್ಕಂಥ ಕೆಲಸ ಮಾಡ್ತಾ ಇದೆ. ಕೊನೆಗೆ ಏನ್ ಹೇಳ ಬಯಸ್ತಾರೆ ನಿಖಿಲ್? ಅಂತಿಮವಾಗಿ ಇವತ್ತು ರಾಜ್ಯ ಸರ್ಕಾರ ಉತ್ತರ ಕೊಡ್ಬೇಕು, ಅಲ್ಲಿವರೆಗೂ ನಾವು ಹೋರಾಟ ಮಾಡ್ತೇವೆ. ಇದು ನಿಖಿಲ್ ಅವರ ಮಾತು. ಕ್ಯಾಮರಾ ಪರ್ಸನ್ ಸದಾನಂದ ಜೊತೆಗೆ ಶ್ರೀಪಾದ್ ಪಾಟೀಲ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.